ಶುಭ ಸಂಜೆ. ಇವತ್ತು ಈ ತೊಕ್ಕೋಟಿನ ಹೃದಯ ಭಾಗದಲ್ಲಿ ನನ್ನ ಆತ್ಮೀಯರು ಸರಿಸುಮಾರು 25 ವರ್ಷಗಳ ಗೆಳೆತನ DJ ಸಿರಾಜ್ಗೆ ಮತ್ತು ನನಗೆ. ಬಹುಶಃ ದೇರ್ಲಕಟ್ಟೆ ಎಂಬ ಒಂದು ಪ್ರದೇಶದಲ್ಲಿ ರಿಕ್ಷಾವನ್ನು ಚಲಾಯಿಸುತ್ತಿದ್ದ DJ ಸಿರಾಜ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಲು ಅವನ ಆ ಕಲೆ ಒಂದು ಕಾರಣ ಆಗಿದೆ. ಆದ್ದರಿಂದ ಇವತ್ತು ಅವನ ಟ್ಯಾಲೆಂಟ್ ಸ್ಟುಡಿಯೋ ಇದನ್ನು ಸಿರಾಜ್ ಅವರ ಮಗಳು ಉದ್ಘಾಟನೆಯನ್ನು ಮಾಡಿದ್ದಾಳೆ. ನಾನು ಈ ಟ್ಯಾಲೆಂಟ್ ಸ್ಟುಡಿಯೋ ಮುಂದಿನ ದಿನಗಳಲ್ಲಿ ಇದು ರಾಜ್ಯ ಮಟ್ಟಕ್ಕೆ ಹೆಸರು ತರುವಂತಾಗಲಿ ಎಂದು ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ಸಿರಾಜ್ ಅವರ ಸ್ಟುಡಿಯೋಗೆ ನಾನು ಶುಭಾಶಯಗಳನ್ನು ಕೋರುತ್ತೇನೆ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಗಣ್ಯ ವ್ಯಕ್ತಿ ಅಂತ ಗುರುತಿಸಿಕೊಂಡಂಥ ನಮ್ಮೆಲ್ಲರ ನನ್ನ ಆತ್ಮೀಯರು, ನನ್ನ ನೆಚ್ಚಿನ ನಾಯಕರು ಆದಂಥ ಇಜ್ಜಾ ಬಜಲ್. ಬಹುಶಃ ಇಜ್ಜಾ ಬಜಲ್ ಎಂಬ ವ್ಯಕ್ತಿ ತೆರೆಮರೆಯಲ್ಲಿ ಹಲವಾರು ಸಮಾಜದಲ್ಲಿ ಸಾಮಾಜಿಕ ಸೇವೆಗಳನ್ನು ಮಾಡಿ ರಾಜಕೀಯವಾಗಿಯೂ ಕೂಡ ಒಂದು ಎದುರಿಗೆ ಬರದೆ ಜನರ ಹಿಂದೆ ಕೆಲಸ ಮಾಡಿ ಜನರಿಗೆ ಏನು ಆಗುವಾಗ ಬೇಕು ಅದನ್ನೆಲ್ಲ ಇಜ್ಜಾ ಬಜಲ್ ಎಂಬ ನಾಯಕರು, ಅದು ಉಲ್ಲಾಲಾಗಲಿ ಬಜೇಲಾಗಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರ ಹೆಸರು ನನಗೆ ಗೊತ್ತಿಷ್ಟು ಯಾರಿಗೂ ಅವರ ಬಗ್ಗೆ ಅಷ್ಟು ಗೊತ್ತಿರೋದು. ಯಾಕೆಂದರೆ ಅವರು ಯಾರಿಗೆ ಹೆಸರುಗೋಸ್ಕರ ಯಾವ ಕೆಲಸನೂ ಮಾಡುವುದಿಲ್ಲ. ಅಂಥ ಒಂದು ವ್ಯಕ್ತಿ ಅವರ ಗೆಳೆಯರಿಂದ ಮಣಿಕಂಠ ಸರ್ ಅವರನ್ನು ಮಾತಾಡಿಸಿ ಈ DJ ಸಿರಾಜಿನ ಆ ಒಂದು ಕನಸು ಏನಿತ್ತು ಆ ಕನಸನ್ನು ಇವತ್ತು ನನಸು ಮಾಡಿಕೊಟ್ಟಿದ್ದಾರೆ. ಸರ್ ಮಣಿಕಂಠ ಸರ್ ಅವರೇ, ಬಹುಶಃ ನೀವು ಮಾಡಿದ ಈ ಕೆಲಸ ಸಿರಾಜಿಗೆ ಮಾತ್ರ ಅಲ್ಲ, ಅವನ ಇಡೀ ಮನೆಯವರಿಗೆ ಇದು ಒಂದು ಪ್ರಯೋಜನವಾಗುವಂಥ ಒಂದು ಕೆಲಸ ನೀವು ಮಾಡಿದ್ದು. ನೋಡಿ, ಇದಕ್ಕೆ ನಾನು ಹೇಳೋದು, ಈ ದೇಶದಲ್ಲಿ ನಮಗೆ ಜಾತಿ ಇಲ್ಲ ಅಂತ ಹೇಳೋದು ಇದಕ್ಕೆ ಹೇಳೋದು. ಸಿರಾಜ್ ಒಬ್ಬ ಮುಸ್ಲಿಮನಾಗಿ ನೀವು ಹೆಸರು ಮಣಿಕಂಠನೆಂದು ಇದ್ದು ಕೂಡ ಅವನಿಗೆ ಹೆಲ್ಪ್ ಮಾಡಿದ್ದೀರಿ. ಬಹುಶಃ ಇದು ನಿಮಗೂ ನಿಮ್ಮ ಮಕ್ಕಳಿಗೂ ಭಗವಂತನು ಇನ್ನೊಂದು ಕಡೆ ಕೊಡ್ತಾನೆ. ಆದ್ದರಿಂದ DJ ಸಿರಾಜ್ ಎಂಬ ಹುಡುಗ ಮಾತಲ್ಲಿ ಸ್ವಲ್ಪ ಮಾತಾಡೋದು ಸ್ವಲ್ಪ ಇದು ಆದರೂ ಅವನ ಹೃದಯ ಉಂಟಲ್ಲ ತುಂಬ ಒಳ್ಳೆಯದು. ಏಕೆಂದರೆ ಸಿರಾಜನ್ನು ಕೆಲವರು ದೂರವರು ತುಂಬ ಮಂದಿ ಇರ್ಬೋದು, ಒಂದು ಟ್ಯಾಲೆಂಟ್ ಇರುವವರನ್ನು ದೂರವರು ಜಾಸ್ತಿ ಇರುವುದು. ಯಾಕೆಂದರೆ ಯಾರು ಒಬ್ಬನನ್ನು ದೂರ್ತಾನೆ ಅದು ಆ ಮರದಲ್ಲಿ ಮಾವಿನಕಾಯಿ ಇದೆ ಅಂತ ಅರ್ಥ. ಇಲ್ಲದಿದ್ದರೆ ಯಾರು ದೂರುವುದಿಲ್ಲ. ದೂರಿದರೆ ಅವನ ಕೆಲಸವನ್ನು ನೋಡಿ ಇನ್ನೊಬ್ಬರಿಗೆ ಸಹಿಸದೆ ಅವರು ದೂರುವುದು. ಮತ್ತು ಅದೇ ರೀತಿ ನಮ್ಮ ಈ ಉಳ್ಳಾಲ ಪ್ರದೇಶದ ನನ್ನ ಸಂಬಂಧಿಕರು ಕೂಡ ಆದಂಥ ಮತ್ತು ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ಎಲ್ಲ ಕ್ಷೇತ್ರದಲ್ಲೂ ಯುವಕ ನಾಯಕರಾಗಿ ಅವರ ಮಾತುಗಳು ಬಂಗಾರದಂಥ ಮಾತುಗಳು ಭಾಷಣದಲ್ಲಿ ಉದುರುತ್ತದೆ. ಅಂಥ ಒಬ್ಬ ವ್ಯಕ್ತಿ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕನಾದಂಥ ಮೊಹಸಿರ್ ಸಾಮಣಿಗೆ, ಬಹುಶಃ ಅವರ ತಂದೆ ಕೂಡ ಅದೇ ರೀತಿ ಭಾಷಣ ಮಾಡುವುದರಲ್ಲಿ ಆಗಿರುವಾಗ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಅದೇ ರೀತಿ ಅವರಿಗೂ ಕೂಡ ನಾನು ತುಂಬ ಹೃದಯದಿಂದ ಅವರನ್ನು ನಾನು ಅಭಿನಂದಿಸುತ್ತೇನೆ. ಅದೇ ರೀತಿ ನಮ್ಮ ರವಿಯಣ್ಣ ಸರ್, ನಮ್ಮ ಇದೇ ಊರಿನವರು, ಎಲ್ಲರಿಗೆ ಪರಿಚಯ ಇದೆ, ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಮತ್ತು ನಮ್ಮ UT ಪ್ಯಾನ್ಸ್ನ ಮೊಯ್ದೀನ್ ಸರ್ ಅವರಿದ್ದಾರೆ. ಮತ್ತು ಅದೇ ರೀತಿ ನನ್ನ ಬಾಸಿಲ್ ಡಿಸೋಜಾ ನಮ್ಮ ಪುರಸಭೆಯ ಅಧ್ಯಕ್ಷರಾಗಿ ಸದಸ್ಯರಾಗಿ ಈ ಸಮಾಜಕ್ಕೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಂಥ ಒಬ್ಬ ಉಳ್ಳಾಲ ನಗರಸಭೆ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಮಾಡಿದವರು, ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಮತ್ತು ಸರ್ ನನಗೆ ಹೆಸರು ಗೊತ್ತಿಲ್ಲ, ಯಾರು ಬೇಜಾರು ಮಾಡಿಕೊಳ್ಳಬೇಡಿ. ಆದ್ದರಿಂದ ಇಲ್ಲಿ ಇಬ್ಬರು ಮಹಿಳಾ ಮಣಿಗಳು ಕೂಡ ಇದ್ದಾರೆ. ಬ್ಯೂಟಿಷಿಯನ್ ಆದಂಥ ನಿಮ್ಮ ಹೆಸರೆಂತ? ಅಮ್ಮು ಮತ್ತು ಸಿರಾಜ್ ಅವರ ಮಗಳು, ಈಗ ತಾನೇ ಅವರು ಉದ್ಘಾಟನೆ ಮಾಡಿದವರು. ಅಂದರೆ ಇಬ್ಬರು ಮಹಿಳೆಯರು, ಅವರ ಹೆಸರು ಹೇಳದಿದ್ದರೆ ಅದು ಕೂಡ ತಪ್ಪಾಗ್ತದೆ. ಆದ್ದರಿಂದ ಅವರ ಹೆಸರನ್ನು ಕೇಳಿ ಹೇಳಿದ್ದೇನೆ. ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ಟ್ಯಾಲೆಂಟ್ ಸ್ಟುಡಿಯೋ ಸಿರಾಜ್ ಅವರು ಮುಂದೊಂದು ದಿನ ಯಾವ ರೀತಿ ಇವರ ಕಲೆ ಈ ರಾಜ್ಯಕ್ಕೆ ಅದು ಎತ್ತರಕ್ಕೆ ಬೆಳೆಯಬೇಕೆಂದರೆ DJ ಸಿರಾಜಲ್ಲಿರುವ ಆ ಕಲೆಯನ್ನು
ಅದಕ್ಕೆ ಸಪೋರ್ಟ್ ಮಾಡುವವರು ತುಂಬ ವಿರಳ. ಯಾಕೆಂದರೆ ಒಬ್ಬ ಕಲೆಗಾರನಿಗೆ ಅವನ ಬೆನ್ನೆಯಿಂದ ಯಾರಾದರೂ ಸಹಕಾರ ಮಾಡಿದರೆ ಅವ ಇನ್ನೂ ಕೂಡ ಉತ್ತುಂಗಕ್ಕೆ ಏರಲಿಕ್ಕೆ ಈಸಿ ಆಗುತ್ತದೆ. ಆದ್ದರಿಂದ ಇಲ್ಲಿ ಬಂದಂಥ ವೇದಿಕೆಯಲ್ಲಿ ಇದ್ದಂಥ ಎಲ್ಲ ಗಣ್ಯರನ್ನು ನಾನು ರಿಕ್ವೆಸ್ಟ್ ಮಾಡೋದು ಒಂದೇ, DJ ಸಿರಾಜ್ ಅವರಿಗೆ ನಿಮ್ಮ ಸಪೋರ್ಟ್ ಸಹಕಾರ ಸದಾ ಇರಲಿ. ಒಬ್ಬ ಹುಡುಗ ಒಂದು ಹಾಡುಗಾರನಾದರೆ ನಮ್ಮ ಊರಿನವನೇ, ನಮಗೆ ಅದರಷ್ಟು ಹೆಮ್ಮೆ ಬೇರೆ ಇರಲಿಲ್ಲ. ಈಗ ನಾವು ಬ್ಯಾಂಗ್ಳೂರಿನಿಂದ ನಾನು ಹಲವಾರು ಸಲ ನೋಡ್ತೇನೆ, ನನ್ನ ಚಾರಿಟಿಯಲ್ಲಿ ಬಂದು ನಮ್ಮೊಟ್ಟಿಗೆ ಸಹಕಾರವನ್ನು ತೆಗೆದವರು ಅವರ DP ಯಲ್ಲಿ ಹಾಕೋದು ಸಲ್ಮಾನ್ ಖಾನ್ ಇಲ್ತವ ಬೇರೊಬ್ಬರ ಫೋಟೋ. ಆ ಸಂಸ್ಥೆ ನಮ್ಮ ಸಂಸ್ಥೆಯನ್ನು ಹಾಕಲ್ಲ, ಯಾಕೆಂದರೆ ಅವರಿಗೆ ಒಂದು ಸಿಕ್ಕಿ ಆದ ಮೇಲೆ ಇನ್ನು ಆ ರೀತಿಯೇ ಬೇಡ ಅಂತ ಹೇಳ್ತಾರೆ. ಯಾವುದೋ ಒಬ್ಬ ಫಿಲ್ಮ್ ಆ್ಯಕ್ಟ್ರ DP ಯಲ್ಲಿ ಹಾಕಿದರೆ ಏನು ಸಿಗ್ತದೆ? ಒಬ್ಬ ಸಾಮಾಜಿಕ ಕಾರ್ಯಕರ್ತನು ಮುಂದೆ ಹೋಗಬೇಕಾದ್ರೆ ಅವನಿಗೆ ಸಪೋರ್ಟ್ ಸಹಕಾರಗಳನ್ನು ತೆಗೆದವರು ಕೊಡಬೇಕು, ಊರಿನವರು ಕೂಡ ಕೊಡಬೇಕಾಗ್ತದೆ. ಅದೇ ರೀತಿ ಸಿರಾಜಿಗೆ ನನ್ನನ್ನು ಸೇರಿಸಿ, ಸಿರಾಜ್ ನಿನಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಯಾಕೆಂದರೆ ಒಳ್ಳೆಯದನ್ನು ಮಾಡು, ಸಮಾಜಕ್ಕೆ ಕೆಟ್ಟದನ್ನು ಮಾಡಬೇಡ. ಯಾವುದೇ ರೀತಿಯಲ್ಲಿ ನೀನು ಯಾವುದೇ ಪದ್ಯ ಆಡುವಾಗ ಇನ್ನೊಬ್ಬರನ್ನು ನೋಯಿಸು ಆಡೋದು ಬೇಡ. ಒಳ್ಳೆಯ ರೀತಿ ಎಲ್ಲ ಸರ್ವಧರ್ಮದವರನ್ನು ಒಟ್ಟುಗೂಡಿಸಿ ಎಲ್ಲರೂ ನಾವು ಒಂದೇ ತಾಯಿಯ ಮಕ್ಕಳಾಗಿ ನೋಡಿಕೊಂಡು ನಿನ್ನ ಈ ಕಲೆಯ ಈ ವೃತ್ತಿಯನ್ನು ನೀ ಮುಂದುವರಿಸು, ನಿನಗೆ ಅಲ್ಲಾಹು ಅದರಲ್ಲಿ ಬರ್ಕತ್ತನ್ನು ನೀಡುತ್ತಾನೆ ಎಂದು ಈ ಮೂಲಕ ನಾನು ಹೇಳುತ್ತಾ, ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಬಹುಶಃ ತುಂಬ ಭಾಷಣಗಾರರು ಇರ್ಬೋದು. ಮೋಸಿರು ಕೂಡ ತುಂಬ ಮಾತಾಡುವವ, ನನ್ನ ಹಾಗೆಯೇ ಅರ್ಧದಲ್ಲಿ ನಿಲ್ಲಿಸಿದ್ದಾನೆ. ಆದ್ದರಿಂದ ಬೇರೆಯವರಿಗೆ ಅವಕಾಶ ಮಾಡಿಕೊಡುವುದು ಕೂಡ ನಮ್ಮ ಕರ್ತವ್ಯ. ಇನ್ಶಾ ಅಲ್ಲಾಹು ಸಿರಾಜಿನ ಈ ಟ್ಯಾಲೆಂಟ್ ಸ್ಟುಡಿಯೋವನ್ನು ಮುಂದಕ್ಕೆ ಈ ರಾಜ್ಯದಲ್ಲಿ ಒಂದು ಮಾದರಿ ಸ್ಟುಡಿಯೋನ್ನಾಗಿ ಮಾಡಲು ಅಲ್ಲಾಹು ಎತ್ತಿಸಿಕೊಡಲೆಂದು ಹೇಳುತ್ತಾ ನನ್ನ ಮಾತಿಗೆ ನಾನು ವಿರಾಮ ಹಾಕ್ತೇನೆ. ಜೈ ಕರ್ನಾಟಕ, ಜೈ ಬಂಧುತ್ವ.